ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಇವತ್ತು ನಡೆದಂಥ ಅರ್ಥಶಾಸ್ತ್ರದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ ಕೀ ಆನ್ಸರ್ಸ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಅಲ್ಲಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಮೊದಲೇ ಪ್ರಶ್ನೆಯನ್ನು ನೋಡೋಣ. ಮೊದಲೇ ಪ್ರಶ್ನೆ MCQ ಇರುತ್ತೆ. ಮೊದಲೇ ಪ್ರಶ್ನೆ ಒಂದು, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಇಲ್ಲಿ ಸರಿಯಾದ ಉತ್ತರ ಸಿ, ಆಪ್ಷನ್ಸ್ ಸಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಹಾಗೆ ಎರಡನೇ ಪ್ರಶ್ನೆ, TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚ ಕಂಡುಹಿಡಿಯಿರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 425. ವೆರಿ ಇಂಪಾರ್ಟೆಂಟ್. ಕೀ ಆನ್ಸರ್ಸ್ಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ನೀವು ಯಾವ ರೀತಿ ಹಾಕಿದ್ದೀರಿ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮೂರನೇ ಪ್ರಶ್ನೆ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುವರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ರಾಷ್ಟ್ರೀಯ ಆದಾಯವಾಗಿದೆ. ಹಾಗೆ ನಾಲ್ಕನೇ ಪ್ರಶ್ನೆ, ಸಮಗ್ರ ಹಣಕಾಸಿನ ಸಂಪನ್ಮೂಲಗಳನ್ನು ಹೇಗೆ ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ, M3 ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಸಂಪತ್ತಿನ ತೆರಿಗೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ಬಿಟ್ಟಸ್ಥಳ ನೋಡೋಣ. ಬಿಟ್ಟಸ್ಥಳಗಳು, ಇಲ್ಲಿ ಬಿಟ್ಟಸ್ಥಳ 6ನೇ ಪ್ರಶ್ನೆ, ವಾಸ್ತವಿಕವಾಗಿ ಎಲ್ಲ ಆರ್ಥಿಕಗಳು ಡ್ಯಾಶ್ ಆರ್ಥಿಕತೆಯಾಗಿದೆ. ಉತ್ತರ ಮಿಶ್ರ ಆರ್ಥಿಕತೆಯಾಗಿರುತ್ತೆ. ಹಾಗೆ 7ನೇ ಪ್ರಶ್ನೆ, ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಸಮ ಉತ್ಪನ್ನ ರೇಖೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 8, ಬೆಳೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯಲ್ಲಿ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ. ಇಲ್ಲಿ ನೋಡೋಣ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಪರಿಪೂರ್ಣ ಪೈಪೋಟಿ ವಿರುದ್ಧವಾಗಿದೆ. ಇದು 8ನೇ ಪ್ರಶ್ನೆಗೆ 3ನೇ ಉತ್ತರ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 9ನೇ ಪ್ರಶ್ನೆ, ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೇನೆಂದರೆ ಡ್ಯಾಶ್ ಅನ್ನು ನಿಭಾಯಿಸುತ್ತದೆ. ಸರಿಯಾದ ಉತ್ತರ ವ್ಯವಹಾರದ ಉದ್ದೇಶವಾಗಿರುತ್ತೆ. ಹಾಗೆ 10ನೇ ಪ್ರಶ್ನೆ, ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ನಿವ್ವಳ ಹೂಡಿಕೆಯಾಗಿದೆ. ಇಷ್ಟು MCQ ಮತ್ತು ಬಿಟ್ಟಸ್ಥಳ ಆಗಿದ್ದು, ಈಗ ಹೊಂದಿಸಿ ಬರೆಯುವ ಪ್ರಶ್ನೆಗಳನ್ನು ನೋಡೋಣ. ಹೊಂದಿಸಿ ಬರೆಯುವ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ MCQ ಹೊಂದಿಸಿ ಬರೆಯನ್ನು ಹಾಕಿದ್ದೀರ ಅಂತ. ಇಲ್ಲಿ ಪ್ರಶ್ನೆ 11ರಲ್ಲಿ ಎ ಆಪ್ಷನ್ಸ್ನ ಸರಿಯಾದ ಉತ್ತರ ಮತ್ತು ಪ್ರಶ್ನೆಗಳನ್ನು ನೋಡೋಣ. ಸರಳ ಬೇಡಿಕೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 4 ಆಗುತ್ತೆ, 4ನೇದಾಗುತ್ತೆ. ಡಿ ಬ್ರಾಕೆಟ್ P = A - DP ಆಗುತ್ತೆ, ಇದು 1. ಹಾಗೆ 5 ಇಲ್ಲಿ ಸರಿಯಾದ ಉತ್ತರ 1, TR - TC ಆಗುತ್ತೆ. ಹಾಗೆ ಎಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ, ಇದು 3ನೇದಾಗುತ್ತೆ. ಹಾಗೆ ತಪಶಿಲು ಪಟ್ಟಿ ಸರಿಯಾದ ಉತ್ತರ ದಾಸ್ತಾನು ಚಳಕವಾಗಿದೆ. ಹಾಗೆ ನಿರ್ವಹಣಾ ಹೊಂದಾಣಿಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 5, 30 ಹೊಂದಾಣಿಕೆ ಆಗುತ್ತೆ. ಹಾಗೆ ಕೂಲಿ ಯಾವುದು ಇಲ್ಲಿ ಉತ್ತರ ಆಗುವುದಿಲ್ಲ. ಇಷ್ಟು MCQ ಮತ್ತು ಬಿಟ್ಟಸ್ಥಳ ಹೊಂದಿಸಿ ಬರೆಯಿರಿ ಪ್ರಶ್ನೆ ಉತ್ತರಗಳಾಗಿದ್ದು, ಇಲ್ಲಿ 15 ಮಾರ್ಕ್ಸ್ ಬರುತ್ತೆ ಸರಿಯಾಗಿ ನೀವು ಹಾಕಿದರೆ. ನೀವು ಯಾವ ರೀತಿ ಉತ್ತರಗಳನ್ನ ಹಾಕಿದ್ದೀರಿ ಅಂತ ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 12ನೇ ಪ್ರಶ್ನೆ, MRS ಅನ್ನು ವಿಸ್ತರಿಸಿ. MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಅಂದರೆ ಪರ್ಯಾಯ ಕನಿಷ್ಠ ದರ ಇದಾಗಿರುತ್ತೆ. ಸರಿಯಾದ ಉತ್ತರ ಪರ್ಯಾಯ ಕನಿಷ್ಠ ದರ, ಇದು ಸರಿಯಾದ ಉತ್ತರ. ಹಾಗೆ 13ನೇ ಪ್ರಶ್ನೆ,
ಪೂರೈಕೆ ಎಂದರೆ ಏನು? ಪೂರೈಕೆ ಎಂದರೆ ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಮಾರಾಟಗಾರನು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಪ್ರಮಾಣವೇ ಪೂರೈಕೆಯಾಗಿದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ 14ನೇ ಪ್ರಶ್ನೆ, ರಫ್ತುಗಳ ಅರ್ಥ ನೀಡಿ. ಉತ್ತರ, ಒಂದು ದೇಶವು ತನ್ನ ಸರಕು ಮತ್ತು ಸೇವೆಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡುವುದನ್ನು ರಫ್ತು ಎನ್ನುವರು ಇದಾಗಿದ್ದು. ಹಾಗೆ 15ನೇ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ ಉತ್ತರ, ಕೋಶೀಯ ಚಳಕವನ್ನು ಹೆಸರಿಸಿ ಎಂದರೆ ಸಮಗ್ರ ಬೇಡಿಕೆಯ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಳಕವನ್ನು ಹೆಸರಿಸಿ. 1 ಬಳಕೆ, 2 ಹೂಡಿಕೆ, 3 ಸರ್ಕಾರದ ವೆಚ್ಚ, 4 ನಿವ್ವಳ ರಫ್ತು ಆಗಿದೆ. ಇಷ್ಟು ಕೋಶೀಯ ಚಳಕವಾಗಿರುತ್ತೆ. ಹಾಗೆ 16ನೇ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಉತ್ತರ ನೋಡೋಣ. ಇತರ ದೇಶೀಯ ಕರೆನ್ಸಿಗಳಿಗೆ ಹೋಲಿಸಿದರೆ ಸ್ವದೇಶಿ ಕರೆನ್ಸಿ ಮೌಲ್ಯವು ಹೆಚ್ಚಾಗುವುದನ್ನು ಸ್ವದೇಶಿಯ ಮೌಲ್ಯ ಏರಿಕೆಯಾಗಿದೆ. ಇದು ಉತ್ತರ ಆಗಿದ್ದು 1 ಅಂಕದ ಪ್ರಶ್ನೆ ಉತ್ತರಗಳು ಆಗಿದ್ದು. ಹಾಗೆ ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 6 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ನೀವು 4 ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 2 ಅಂಕದ ಪ್ರಶ್ನೆಗಳು. ಸರಿಯಾಗಿ ನೋಡಿ. 17ನೇ ಪ್ರಶ್ನೆಯ ಉತ್ತರ, ಮೂಲ ಆರ್ಥಿಕತೆಯ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವುದೆಂದರೆ 1 ಉತ್ಪಾದನೆ, 2 ಅಣಭೋಗ ಮತ್ತು ಬಂಡವಾಳ ರಚನೆಯಾಗಿರುತ್ತೆ. ಹಾಗೆ 18ನೇ ಪ್ರಶ್ನೆ, ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ. ಉತ್ತರ 1 ಸರಕು ಬೆಲೆ, ಗ್ರಾಹಕರ ಆದಾಯ, ಅಭಿರುಚಿ ಮತ್ತು ಸರಕಿನ ಬೆಲೆಯಾಗಿದೆ. ಹಾಗೆ ದೀರ್ಘಾವಧಿ ವೆಚ್ಚಗಳು ಯಾವುವು? ದೀರ್ಘಾವಧಿ ವೆಚ್ಚಗಳು ಸರಾಸರಿ ವೆಚ್ಚ, ಸೀಮಾಂತರ ವೆಚ್ಚ ಹಾಗೂ ಕನಿಷ್ಠ ವೆಚ್ಚ ಆಗಿದೆ. ಇನ್ನಿತರ ವೆಚ್ಚಗಳನ್ನು ನೀವು ಬರೆದಿರ್ತೀರ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 20ನೇ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವು ಲಾಭಗೊಳಿಸುವ ಅಗತ್ಯವಿರುವ ಷರತ್ತುಗಳು. ಇಲ್ಲಿ ಕನಿಷ್ಠ 3 ಷರತ್ತುಗಳು ಬರುತ್ತೆ. ಮೊದಲನೇದಾಗಿ ಷರತ್ತೇನೆಂದರೆ ಅಂಚು ವೆಚ್ಚ ಅಂದರೆ MC. ಹಾಗೆ ಎರಡನೇದು ಅಂಚು ಆದಾಯ ಸಮಾನತೆಯಾಗಿದ್ದು ಅಂದರೆ MR. ಹಾಗೆ 3ನೇ ಷರತ್ತು, ಅಂಚು ವೆಚ್ಚದ ರೇಖೆಯು ಆದಾಯದ ಕೆಳಗಿನಿಂದ ಛೇದಿಸುತ್ತದೆ. ಇವು 3 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಷರತ್ತುಗಳಾಗಿವೆ. ಹಾಗೆ 21ನೇ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ ಏನಿದೆ ಅಂದರೆ ಸ್ಥಗಿತತೆಯ ಬಿಂದುವನ್ನು ಅರ್ಥವನ್ನು ನೀಡಿ. ಸ್ಥಗಿತತೆಯ ಬಿಂದುವಿನ ಅರ್ಥ, ಒಂದು ಸಂಸ್ಥೆಯು ತನ್ನ ಸರಕಿನ ಸರಾಸರಿಯ ಬದಲಾಗುವ ವೆಚ್ಚವನ್ನು ಮಾತ್ರ ಭರಿಸಲು ಸಾಧ್ಯವಾಗುವ ಉತ್ಪಾದನೆಯನ್ನು ಸ್ಥಗಿತತೆಯ ಬಿಂದು ಎನ್ನುವರು. ಹಾಗೆ 22ನೇ ಪ್ರಶ್ನೆ, ಮಧ್ಯಂತರ ಸರಕು ಅರ್ಥವನ್ನು ಬರೆಯಿರಿ. ಹಾಗೆ ಒಂದು ಉದಾಹರಣೆ ಕೊಡಿ. ಉತ್ತರ, ಇತರ ಸರಕುಗಳು ಉತ್ಪಾದನೆಯಲ್ಲಿ ಬಳಸಲಾಗುವ ಸರಕನ್ನು ಮಧ್ಯವರ್ತಿಯ ಮಧ್ಯಂತರ ಸರಕು ಎನ್ನುವರು. ಇಲ್ಲಿ ಉದಾಹರಣೆ ಬ್ರೆಡ್ ಆಗಿದೆ, ಬ್ರೆಡ್. ಹಾಗೆ 24ನೇ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ ಮತ್ತು 25ನೇ ಪ್ರಶ್ನೆ, 26ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಪ್ರಶ್ನೆಗಳನ್ನು ನೋಡೋಣ. 24ನೇ ಪ್ರಶ್ನೆ ನೋಡಿ, MPS ಮತ್ತು ಹೂಡಿಕೆ ಗುಣಕದ ಲೆಕ್ಕ ಈ ರೀತಿ ಮಾಡಬೇಕು. ಇಲ್ಲಿ ಸೂತ್ರವನ್ನು ಬರೀಬೇಕಾಗುತ್ತೆ. ಮೊದಲೇ ಹಂತ ನೋಡಿ, MPC ಮೌಲ್ಯವನ್ನು ಲೆಕ್ಕ ಹಾಕಿ. MPC ಪ್ಲಸ್ MPS = 1. ಇದು ಮೊದಲೇ ಹಂತದ ಸೂತ್ರ. ಇಲ್ಲಿ MPC 0.6 ಇಲ್ಲಿ ಸರಿಯಾಗಿ ಉತ್ತರ ಬಂದಿದ್ದು. MPS = 0.14. ಹಾಗೆ ಎರಡನೇ ಹಂತದಲ್ಲಿ ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ. ಈ ಎರಡನೇ ಹಂತದಲ್ಲಿ ಬರುವಂಥ ಸೂತ್ರ K = 1/MPS. ಇಲ್ಲಿ MPS 0.14. ಹಾಗೆ ಸರಿಯಾದ ಉತ್ತರ K = 2.5 ಆಗಿದೆ. ಇಲ್ಲಿ ಆನ್ಸರ್ ನೀವು ನೋಡ್ಬೋದು. MPCಯ ಮೌಲ್ಯ 0.14 ಮೌಲ್ಯವಾಗಿದ್ದು, ಹಾಗೆ ಹೂಡಿಕೆಯ ಗುಣಕದ ಮೌಲ್ಯ 2.5 ಆಗಿದೆ. ಇದು 24ನೇ ಪ್ರಶ್ನೆಯ ಉತ್ತರವಾಗಿದ್ದು,
ಹಾಗೆ 25ನೇ ಪ್ರಶ್ನೆ, ಸಾರ್ವಜನಿಕ ಮತ್ತು ಖಾಸಗಿಯ ಸರಕುಗಳ ವ್ಯತ್ಯಾಸ ಬರೆಯಿರಿ ಎಂದರೆ ಇಲ್ಲಿ ಆನ್ಸರ್ ಏನಿದೆ ಅಂದರೆ ಹೊರಗಿಡಿಸುವ ಮತ್ತು ಪೈಪೋಟಿಯ ಗುಣಲಕ್ಷಣಗಳನ್ನು ತಿಳಿಸುತ್ತದೆ. ಸಾರ್ವಜನಿಕ ಸರಕು ಮತ್ತು ಖಾಸಗಿಯ ಸರಕುಗಳ ವ್ಯತ್ಯಾಸ ಇಲ್ಲಿದೆ, ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ, ನೀವು ಯಾವ ರೀತಿ ಬರೆದಿರಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 26, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕ ಏಕೆ ಕೆಲಸ ಮಾಡುತ್ತದೆ? ಇಲ್ಲಿ ಉತ್ತರ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಆರ್ಥಿಕತೆಯ ಏರಿಳಿತಗಳನ್ನು ಸ್ವಯಂಚಾಲಿತವಾಗಿ ಸ್ಥಿರಗೊಳಿಸುವುದಕ್ಕಾಗಿ ಪ್ರಮಾಣಾನುಗುಣ ಆದಾಯ ಇಲ್ಲಿ ಕೆಲಸ ಮಾಡುತ್ತೆ, ಈ ರೀತಿ ಕೆಲಸ ಮಾಡುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಣದುಬ್ಬರ ಬಗ್ಗೆ ಮತ್ತು ಹಿಂಜರಿತ ಸಮಯದಲ್ಲಿ ಜನರ ಆದಾಯದ ಕಡಿಮೆಯಾಗಿದ್ದು. ಇಷ್ಟು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಷ್ಟು 2 ಅಂಕದ ಮತ್ತು 1 ಅಂಕ MCQ ಹಾಗೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಪ್ರಶ್ನೆ ಉತ್ತರಗಳನ್ನು ನೋಡಿದೆವು. ನೀವು ಯಾವ ರೀತಿ ಉತ್ತರ ಹಾಕಿದ್ದೀರಾ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 5 ಅಂಕದ ಪ್ರಶ್ನೆ 4 ಬರೀಬೇಕಾಗುತ್ತೆ, 20 ಅಂಕಗಳನ್ನು ಪಡೆಯಬಹುದು ನೀವು. ಇಲ್ಲಿ 27ನೇ ಪ್ರಶ್ನೆ, ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್, 4 ಅಂಕದ ಪ್ರಶ್ನೆಗಳು. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳನ್ನು ವಿವರಿಸಿ. ಬೇಡಿಕೆ, ಪೂರೈಕೆ ಮತ್ತು ಏಕಕಾಲದ ಪಲಟ ಸಮತೋಲನ ಕೋಷ್ಟಕವನ್ನು ಬರೆಯಬೇಕಾಗುತ್ತೆ. ಹಾಗೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಕುಟುಂಬ ಮತ್ತು ರಾಜ್ಯಗಳ ವಲಯದ ಪಾತ್ರ ಬರೆಯಬೇಕು. ಹಾಗೆ ಹಣದ ಲೆಕ್ಕದ ಅತ್ಯಂತ ಅನುಕೂಲಕರ ಕಾರ್ಯಘಟಕವಾಗಿ ಉದಾಹರಣೆ ಕೊಡಬೇಕು. ಮುಂದಿನ ಪ್ರಶ್ನೆ, ಅನುಭೋಗ ಬಿಂಬಕ ರೇಖಾಚಿತ್ರವನ್ನು ವಿವರಿಸಿ. ಹಾಗೆ 34, ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ. ಮುಕ್ತ ಮಾರುಕಟ್ಟೆಯ 3 ಕೊಂಡಿಗಳನ್ನು ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇವು. ಎನ್ಯುವಲ್ ಎಕ್ಸಾಮ್ ಬೀಳ್ತವೆ ಅಂತ ಹೇಳಿದ್ದೆವು ಹೋದ ವಿಡಿಯೋ ಪಿಕ್ಸ್ ಬಿದ್ದಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ನೋಡಿ ಸರಿಯಾಗಿ ಬರೆದಿರ್ತೀರ ನೀವು. ಮುಂದಿನ ಪ್ರಶ್ನೆ, ಇಲ್ಲಿ 6 ಅಂಕದ ಪ್ರಶ್ನೆಗಳು 3 ಬರಬೇಕಾಗುತ್ತೆ. ಇಲ್ಲಿ 3 ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ನೋಡ್ಕೊಳ್ಳಿ. 36ನೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕದ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇಲ್ಲಿ ಕೋಷ್ಟಕ ಆಯ್ಕೆ ಒಂದು ರೇಖಾಚಿತ್ರವನ್ನು ತೆಗೆದು ಹಾಗೆ ವಿವರಣೆ ಕೊಟ್ಟರೆ 6ಕ್ಕೆ 6 ಅಂಕ ಸಿಗುತ್ತೆ. ಹಾಗೆ 37ನೇ ಪ್ರಶ್ನೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತರ ಉತ್ಪನ್ನ, ರೇಖೆಗಳ ಆಕಾರವನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ 38ನೇ ಪ್ರಶ್ನೆ, ಇಲ್ಲಿ GDPಯ ಮೌಲ್ಯವನ್ನು ಕಂಡುಹಿಡಿಯಬೇಕಾಗುತ್ತೆ. ಅನ್ಯೂನತೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ 39ನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ, ಸಾಲ ಮತ್ತು ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಅಕ್ಕಸಾಲಿನ ಲಾಲನಕತೆ ಬರೆಯಬೇಕಾಗುತ್ತೆ. ಹಾಗೆ 40ನೇ ಪ್ರಶ್ನೆ, ಸಂದಾಯ ಬಾಕಿಯ ಖಾತೆಯ ಕುರಿತು ಬರೆಯಿರಿ. ಹಾಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ 40ನೇ ಪ್ರಶ್ನೆ ಹೆಚ್ಚಾಗಿ ಕೇಳಿದ ಪ್ರಶ್ನೆ ಆಗಿದ್ದು ಪಿಕ್ಸ್ ಎಲ್ಲರೂ ಬರೆದೇ ಇರ್ತೀರ ಈ ಪ್ರಶ್ನೆಯನ್ನು. ಇಲ್ಲಿ 2 ಪ್ರಶ್ನೆಗಳನ್ನ ಬರೆಯಬೇಕಾಗಿರುತ್ತೆ. ಇನ್ನೊಂದು ಪ್ರಶ್ನೆ ಆದಂಥ ಸಮತೋಲನ ಬಿಂದು, ಸಮತೋಲನ ವೇಳೆ, ಸಮತೋಲನ ಪ್ರಮಾಣದ ಅಧಿಕೃತ ಪೂರೈಕೆಯ ಇಲ್ಲಿ ಕೋಷ್ಟ ಕೊಟ್ಟಿದ್ದಾರೆ, ನೀವು ಸರಿಯಾಗಿ ನೋಡ್ಕೊಂಡು ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್ 43ನೇ ಪ್ರಶ್ನೆ ಎಲ್ಲರೂ ಬರೆದೇ ಇರ್ತೀರ. ಇಲ್ಲಿ 800 ಬಂದಾಗ 800 ಆಗಬೇಕು, ಇಲ್ಲಿ 1400, 1200 ಹಾಗೆ 1500 ಇವೆಲ್ಲವನ್ನು ಕೂಡಿಸಿದಾಗ ಬರುವ ಒಟ್ಟು ಮೌಲ್ಯವನ್ನು ನೀವು ಬರೆಯಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ವಿಕಲಚೇತ ವಿದ್ಯಾರ್ಥಿಗಳಿಗೆ ಮಾತ್ರ ನಡೆಸುವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇನ್ನು ಬಿಡಿ. ಇವು ಪ್ರಶ್ನೆ ಉತ್ತರಗಳನ್ನು ನೀವು ಇಷ್ಟು ಪ್ರಶ್ನೆ ಉತ್ತರಗಳನ್ನು ಬರೆದಿದರೆ ಸಾಕು, ನೀವು 80ಕ್ಕೆ 80 ಅಂಕಗಳನ್ನ ಪಡೆದಿರ್ತೀರ. ಹಾಗೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದು. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.